ಶರಣು ಶರಣೆನುವೆ ಶರಣೆನುವೆ ಓ ಪ್ರಭುವೇ ಶರಣೆನುವೆ. ಬಾನಲ್ಲಿ ನಿನ್ನಿಂದ ಸೂರ್ಯೋದಯ ಬಾನಲ್ಲಿ ನಿನ್ನಿಂದ ಸೂರ್ಯೋದಯ ಬಾಳಲ್ಲಿ ನಿನ್ನಿಂದ ಅರುಣೋದಯ ಬಾನಲ್ಲಿ ನಿನ್ನಿಂದ
ಡಾಕ್ಟರ್ ಈಶ್ವರಾನಂದ ಸ್ವಾಮೀಜಿ ಅವರ ಪರಿಚಯ. ಈಶ್ವರಾನಂದ ಸ್ವಾಮೀಜಿಯವರು ಮೂಲತಃ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟೆ ತಾಲೂಕಿನ ಸಲಗರ ಗ್ರಾಮದವರು. ಭಕ್ತಿ ಸಂಪನ್ನ ಶರಣ ದಂಪತಿಗಳಾದಂಥ ಸಿದ್ದರಾಮಪ್ಪ, ಬಾಬುರಾವ್ ಮತ್ತು ಮಹಾದೇವಿಯವರ ಮೂರನೇ ಸುಪುತ್ರರಾಗಿ 7-8-1978 ಜನಿಸಿದರು. ಇವರು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾಭ್ಯಾಸ ತಮ್ಮ ಹುಟ್ಟೂರಿನಲ್ಲಿ ಮತ್ತು PUC ಹಾಗೂ BA ವಿಜಯಪುರದ ಶ್ರೀ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಸನ್ನಿಧಿಯಲ್ಲಿದ್ದು ಮುಗಿಸಿದ್ದಾರೆ. ಇದರ ಮಧ್ಯದಲ್ಲಿ 8ನೇ ತರಗತಿ ಗುಲ್ಬರ್ಗ ಜಿಲ್ಲೆಯ ಆಳಂದ ತಾಲೂಕಿನಲ್ಲಿ ಮತ್ತು PUC 1ನೇ ವರ್ಷ ಬಸವ ಕಲ್ಯಾಣದಲ್ಲಿ ಮುಗಿಸಿದ್ದಾರೆ. ಅಷ್ಟೇ ಅಲ್ಲದೆ ಬಡತನದ ತೊಂದರೆಯಿಂದ ಮಧ್ಯದಲ್ಲಿ ವಿದ್ಯಾಭ್ಯಾಸದಿಂದ ದೂರವಿದ್ದದ್ದೂ ಉಂಟು. ಆಗ ಬೆಂಗಳೂರಿನ ದೇವಾಂಗ ಹಾಸ್ಟೆಲ್ನಲ್ಲಿ ದಯಾನಂದಪುರಿ ಸ್ವಾಮೀಜಿಯವರ ಸೇವೆ ಮಾಡುತ್ತಾ ಸಂಸ್ಕೃತ ಪಾಠಶಾಲೆಯಲ್ಲಿ ಇವರು ಇಂದಿನ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತ ಸಾಹಿತ್ಯದ ಜೊತೆಗೆ ವೇದಾಧ್ಯಯನ ಕೂಡ ಮಾಡಿದರು. ನಂತರ ಮೈಸೂರಿನ ಸುತ್ತೂರು ಮಠದ ಗುರುಕುಲದಲ್ಲಿದ್ದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ MA ಸಂಸ್ಕೃತ ಸ್ನಾತಕೋತ್ತರ ಪದವಿ ಪಡೆದು 2012ರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ದಶೋಪನಿಷತ್ತು ಮತ್ತು ದೇವರ ದಾಸಿಮಯ್ಯನವರ ವಚನಗಳು ಒಂದು ತೌಲನಿಕ ಅಧ್ಯಯನ ಎಂಬ ಸಂಶೋಧನೆಯ ಮಹಾಪ್ರಬಂಧವನ್ನು ಮಂಡಿಸಿ ಡಾಕ್ಟರ್ ಆಫ್ ಫಿಲಾಸಫಿ ಪದವಿಯನ್ನು ಪಡೆದವರಾಗಿರುತ್ತಾರೆ. ಡಾಕ್ಟರ್ ಈಶ್ವರಾನಂದ ಸ್ವಾಮೀಜಿಯವರು ಮಾತಾ ಪಿತೃಗಳ ಆಶೀರ್ವಾದದಿಂದ ಚಿಕ್ಕ ವಯಸ್ಸಿನಿಂದಲೂ ಆಧ್ಯಾತ್ಮಿಕ ಜೀವನದಲ್ಲಿ ಕಾಲ ಕಳೆಯುತ್ತಾ ಹಲವಾರು ಕಡೆಗಳಲ್ಲಿ ತಿಂಗಳಗಟ್ಟಲೆ ಪ್ರವಚನ ಕೊಡುವ ಉತ್ತಮ ವಾಗ್ಮಿಗಳಾಗಿದ್ದಾರೆ. ಬಸವಾದಿ ಶರಣರ ಚರಿತ್ರೆಯನ್ನು ಪುರಾಣಗಳನ್ನು ಮನಮುಟ್ಟುವಂತೆ ಪ್ರವಚನಕ್ಕೆ ನೀಡಿ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಪರಮಪೂಜ್ಯ ಶ್ರೀ ಡಾಕ್ಟರ್ ಈಶ್ವರಾನಂದ ಸ್ವಾಮೀಜಿಯವರು ಶರಣರ, ಸಂತರ, ಶಿವಯೋಗಿಗಳ, ದಾರ್ಶನಿಕರ, ಸಂಶೋಧಕರ ಸಾಹಿತ್ಯಾಭಿರುಚಿ ಉಳ್ಳವರಾಗಿ ತಮ್ಮದೇ ಆದ ಶೈಲಿಯಲ್ಲಿ ಪತ್ರಿಕೆಗಳಿಗೆ ಉತ್ತಮೋತ್ತಮ ಲೇಖನಗಳನ್ನು ಬರೆದು ಕೀರ್ತಿ ಹಾಗೂ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇವರ ಲೇಖನಗಳು ಪ್ರಕಟವಾಗಿರತಕ್ಕಂಥ ಪತ್ರಿಕೆಗಳು ವಸ್ತ್ರದಾತ ಮಾಸಪತ್ರಿಕೆ ಬೆಂಗಳೂರು, ಹಂಪಿಯ ನುಡಿ ಮಾಸಪತ್ರಿಕೆ ಬೆಂಗಳೂರು, ಹೇಮತುಂಗ ಮಾಸಪತ್ರಿಕೆ ಬೆಂಗಳೂರು, ದೇವಾಂಗಜ್ಯೋತಿ ಮಾಸಪತ್ರಿಕೆ ಬೆಂಗಳೂರು, ನೇಕಾರವಾಣಿ ಮಾಸಪತ್ರಿಕೆ ಕಮತಗಿ, ಪದ್ಮಶಾಲಿ ಮಾಸಪತ್ರಿಕೆ ಬೆಂಗಳೂರು, ಪದ್ಮಪೀಠ ಮಾಸಪತ್ರಿಕೆ ಬೆಂಗಳೂರು, ಶೋಧವಾಣಿ ದಿನಪತ್ರಿಕೆ ಹೈದರಾಬಾದ್, ವಿಜಯತರಂಗ ದಿನಪತ್ರಿಕೆ ಬೆಂಗಳೂರು, ಸಾಮಾಜಿಕ ಕ್ರಾಂತಿ ದಿನಪತ್ರಿಕೆ ಹುನಗುಂದ, ಬಿದರ ಕ್ರಾಂತಿ ದಿನಪತ್ರಿಕೆ ಬಿದರ್, ವಿನಯವಾಣಿ ಆನ್ಲೈನ್ ದಿನಪತ್ರಿಕೆ ಶಹಾಪುರ, ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ವಿಜಯಪುರ, ಸಾಂದರ್ಭಿಕ ಲೇಖನಗಳು ಮೊದಲಾದವುಗಳಲ್ಲಿ ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ, ವಿಜಯವಾಣಿ, ಅಭಿನಂದನಾ ಸ್ಮರಣ ಸಂಚಿಕೆಯಲ್ಲಿ ಹಾಗೂ ವಿಶೇಷ ಸಂಚಿಕೆಗಳ ಗ್ರಂಥಗಳಲ್ಲಿ ಲೇಖನಗಳು, ತವನಿಧಿಗೆ ಸ್ಮರಣ ಸಂಚಿಕೆ ಹೊಸದುರ್ಗ, ನೇಕಾರವಾಣಿ ವಿಶೇಷ ಸಂಚಿಕೆ ಬೆಂಗಳೂರು, ಹೇಮತುಂಗ ವಿಶೇಷ ಸಂಚಿಕೆ ಬೆಂಗಳೂರು, ಚನ್ನನುಡಿ ಅಭಿನಂದನ ಗ್ರಂಥ ಹಾರಕೂಡ, ವಿದ್ಯಾದಾನಿ ವಿಶೇಷ ಸಂಚಿಕೆ ಬೆಂಗಳೂರು, ತವನಿಧಿ ಸ್ಮರಣ ಸಂಚಿಕೆ ಮಂಗಳೂರು, ಡಾಕ್ಟರ್ ಸಂಗಮೇಶ ಉಪಾಸಿಯವರ ದೇವರುಗಳಿವೆ ಎಚ್ಚರಿಕೆ ಎಂಬ ಪುಸ್ತಕಕ್ಕೆ ವಿಮರ್ಶೆ, ಡಾಕ್ಟರ್ BV ದೊಡ್ಡಮನಿ ಮೈಸೂರು ಕುರಿತಾದ ಲೇಖನ, ದೇವರ ದಾಸಮಯ್ಯನವರ ವಚನಗಳಿಗೆ ಭಾವಾರ್ಥ, ದೂರದರ್ಶನ ಚಂದನದಲ್ಲಿ ದಾಸಮಯ್ಯನವರ ವಚನಗಳ ಪ್ರಸಾರದ ಪ್ರೇರಕರು, ಧಾರವಾಡ, ತುಮಕೂರು, ಬಾಗಲಕೋಟೆ ಮುಂತಾದ ಜಿಲ್ಲೆಗಳಲ್ಲಿರುವ ಸಾಹಿತ್ಯ ಕೃತಿಗಳಿಗೆ ಮುನ್ನಡೆ ಬರೆದಿದ್ದಾರೆ. ಇವರ ಪ್ರಕಟಿತ ಗ್ರಂಥಗಳು: ವಚನ ಸಾಹಿತ್ಯದ ಸಾರ್ವಭೌಮ ದೇವರ ದಾಸಮಯ್ಯ ಲೇಖನಗಳ ಸಂಗ್ರಹ 2010, ದಶೋಪನಿಷತ್ತು ಮತ್ತು ದೇವರ ದಾಸಮಯ್ಯನವರ ವಚನಗಳು ಒಂದು ತೌಲನೀಕ ಅಧ್ಯಯನ ಸಂಶೋಧನಾ ಪ್ರಬಂಧ 2014, ರಮೇಶ ಬಾಬು ಯಾಳಗಿಯವರ ಕೃತಿಗಳ ವಿಮರ್ಶೆ ಸಂಪಾದನೆಯ ಕೃತಿ 2015, ಸಾಂಸ್ಕೃತಿಕ, ಸಾಹಿತ್ಯಿಕ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಹೀಗೆ ಅನೇಕ ರೀತಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಪರಮಪೂಜ್ಯ ಡಾಕ್ಟರ್ ಈಶ್ವರಾನಂದ ಸ್ವಾಮೀಜಿಯವರು.
शिव है जीवन, सुंदर ये संसार है, तीनों लोक है तुझ में तेरी माया परंपार है। मन मेरा मंदिर, शिव मेरी पूजा, मन मेरा मंदिर, शिव मेरी पूजा, शिव से बड़ा नहीं कोई दूजा। बोल सत्यम शिवम, बोल तू सुंदरम, मन मेरे शिव की महिमा के गुण गाए जा। मन मेरा मंदिर, शिव मेरी पूजा, शिव से बड़ा नहीं कोई दूजा। बोल सत्यम शिवम, बोल तू सुंदरम, मन मेरे शिव की महिमा के गुण गाए जा। मन मेरा मंदिर, शिव मेरी पूजा। पार्वती जब सीता बनकर जय श्री राम के संग